ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಕರ ರಾಶಿಯವರ ವರ್ಷ 2024 ಜನವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಮಕರ ರಾಶಿಯವರ ಫಲಾಫಲಗಳೇನು? ಗ್ರಹಗತಿಗಳು ಹೇಗಿರಲಿವೆ? ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ? ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಜನವರಿ ತಿಂಗಳ ಮೊದಲ ದಿನದಂದು ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಗುರುವು ನಿಮ್ಮ ರಾಶಿಯಲ್ಲಿ, ರಾಹು ಮೀನದಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ, ಬುಧ ಮತ್ತು ಶುಕ್ರರು ವೃಶ್ಚಿಕದಲ್ಲಿ ಸಂಯೋಗವನ್ನು ರಚಿಸುತ್ತಾರೆ. ಮಂಗಳ ಮತ್ತು ಸೂರ್ಯ ಧನು ರಾಶಿಯಲ್ಲಿ ಮತ್ತು ಶನಿಯು ಕುಂಭ ರಾಶಿಯಲ್ಲಿರುತ್ತಾನೆ. ಆದರೆ ಸಮಯ ಕಳೆದಂತೆ ಈ ತಿಂಗಳು ಗ್ರಹಗಳ ಸ್ಥಾನವು ಹಿಮ್ಮುಖವಾಗುತ್ತದೆ. ಜನವರಿ ತಿಂಗಳಿನಲ್ಲಿ ಪ್ರಮುಖ 3 ರಾಶಿಗಳ ರಾಶಿ ಪರಿವರ್ತನೆವಾಗಲಿವೆ. ಜನವರಿ ತಿಂಗಳಿನಲ್ಲಿ ಮೊದಲಿಗೆ 7ನೇ ತಾರೀಕಿನ ದಿನ ಬುಧ ಗ್ರಹ ರಾಶಿ ಪರಿವರ್ತನೆ, ಜೊತೆಗೆ ಸೂರ್ಯನು 15ನೇ ತಾರೀಕಿನ ದಿನ, ಶುಕ್ರನು 18ನೇ ತಾರೀಕಿನ ದಿನದಂದು ರಾಶಿ ಪರಿವರ್ತನೆವಾಗಲಿವೆ. ಜನವರಿ ಮಾಸಿಕ ಜಾತಕ 2024 ಪ್ರಕಾರ ಮಕರ ರಾಶಿಯವರು ಈ ತಿಂಗಳು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಮಕರ ರಾಶಿಯವರು ಜನವರಿ ತಿಂಗಳ ಪೂರ್ತಿ ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾರೆ. 11ನೇ ಮನೆಯಲ್ಲಿದ್ದು 10ನೇ ಮನೆಯ ಅಧಿಪತಿ ಶುಕ್ರ ಮತ್ತು 9ನೇ ಮನೆಯ ಅಧಿಪತಿ ಬುಧರು ರಾಜಯೋಗವನ್ನು ಸೃಷ್ಟಿಸುತ್ತಾರೆ. ಉದ್ಯೋಗದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುವ ಅವಕಾಶವಿದೆ. ನೀವು ದೊಡ್ಡ ಕೆಲಸವನ್ನು ಗಳಿಸಬಹುದು. ಅದು ನಿಮ್ಮ ಸ್ವಾಭಿಮಾನವನ್ನು ಮಾತ್ರವಲ್ಲದೆ ನಿಮ್ಮ ಸಂಬಳವನ್ನು ಹೆಚ್ಚಿಸುತ್ತದೆ. ವ್ಯಾಪಾರಸ್ಥರು ಮಿಶ್ರ ಫಲಿತಾಂಶಗಳನ್ನು ನೋಡುತ್ತಾರೆ. ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಮಾತ್ರ ನೀವು ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ಮಕರ ರಾಶಿಯವರಿಗೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ. ನಿಮ್ಮಲ್ಲಿ ಕಲಾತ್ಮಕ ಪ್ರತಿಭೆ ಇದ್ದರೆ ಅದು ಬೆಳೆಯುತ್ತದೆ ಮತ್ತು ಅದರಿಂದ ನೀವು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುತ್ತಿರುವ ವಿದ್ಯಾರ್ಥಿಗಳು ತಿಂಗಳ ಮೊದಲ ಭಾಗದಲ್ಲಿ ಉತ್ತಮ ಸಾಧನೆ ಮಾಡಬಹುದು. ಅದರ ನಂತರದ ಅವಧಿಯು ಸ್ವಲ್ಪ ದುರ್ಬಲವಾಗಿದೆ, ಆದ್ದರಿಂದ ನೀವು ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಈ ತಿಂಗಳು ಮಾಡಬಹುದು. ಕೌಟುಂಬಿಕ ಜೀವನದ ವಿಷಯಕ್ಕೆ ಬಂದರೆ ಮಕರ ರಾಶಿಯವರು ಈ ತಿಂಗಳು ಉತ್ತಮ ತಿಂಗಳಾಗಿರಬೇಕು. ಶನಿಯು 2ನೇ ಮನೆಯಲ್ಲಿ ತನ್ನದೇ ಆದ ಚಿಹ್ನೆಯಲ್ಲಿ ಉಳಿಯುತ್ತಾನೆ. ಕುಟುಂಬದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ ನಿಮ್ಮ ಅಸಮಾಧಾನವನ್ನು ಯಾರೊಂದಿಗೂ ವ್ಯಕ್ತಪಡಿಸುವುದನ್ನು ತಪ್ಪಿಸಿ. ಇದು ಕೌಟುಂಬಿಕ ಕಲಹವನ್ನು ಉಲ್ಬಣಗೊಳಿಸುತ್ತದೆ. ನಿಮ್ಮ ಒಡಹುಟ್ಟಿದವರಿಗಾಗಿ ನೀವು ಬಹಳಷ್ಟು ಮಾಡುತ್ತೀರಿ ಮತ್ತು ನಿಮ್ಮ ಬಗ್ಗೆ ಅವರ ಪ್ರೀತಿಯೂ ಬೆಳೆಯುತ್ತದೆ. ಪ್ರೀತಿ ಮತ್ತು ಮದುವೆಯ ವಿಷಯಕ್ಕೆ ಬಂದಾಗ ಮಕರ ರಾಶಿಯವರು ತಮ್ಮ ಪ್ರೀತಿಯ ಜೀವನದಲ್ಲಿ ಅದ್ಭುತವಾದ ಆರಂಭವನ್ನು ಹೊಂದಿರುತ್ತಾರೆ. ತಿಂಗಳ ಆರಂಭದಲ್ಲಿ ಬುಧ ಮತ್ತು ಶುಕ್ರನ ಪ್ರಭಾವವು ನಿಮ್ಮ ಸಂಬಂಧದಲ್ಲಿ ಕಾಮುಕ ಕ್ಷಣಗಳನ್ನು ಹೆಚ್ಚಿಸುತ್ತದೆ. ಬುಧ ಮತ್ತು ಶುಕ್ರ ಇಬ್ಬರೂ ನಿಮ್ಮ 12ನೇ ಮನೆಗೆ ಪ್ರಯಾಣಿಸಿದಾಗ ನೀವು ಸ್ವಲ್ಪ ಸಮಯದವರೆಗೆ ನಿಮ್ಮ ಪ್ರೀತಿಪಾತ್ರರಿಂದ ದೂರವಾಗಬಹುದು. ಕೌಟುಂಬಿಕ ಸಮಸ್ಯೆಗಳು ಕಡಿಮೆಯಾಗುವುದರಿಂದ ನವವಿವಾಹಿತರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯ ಇರುತ್ತದೆ. ಮಕರ ರಾಶಿ ಮಾಸಿಕ ಭವಿಷ್ಯ 2024 ಪ್ರಕಾರ ಜನವರಿ 2024ರಲ್ಲಿ ಆರ್ಥಿಕ ಪ್ರಗತಿಗೆ ಅವಕಾಶಗಳಿವೆ, ಏಕೆಂದರೆ ಬುಧ ಮತ್ತು ಶುಕ್ರ 11ನೇ ಮನೆಯಲ್ಲಿ ಉಳಿಯುತ್ತದೆ ಮತ್ತು 3ನೇ ಮನೆಯಲ್ಲಿ ರಾಹು ಮತ್ತು 2ನೇ ಮನೆಯಲ್ಲಿ ಸ್ವಂತ ರಾಶಿಯಲ್ಲಿ ಶನಿಯ ಉಪಸ್ಥಿತಿಯು ಹೆಚ್ಚಾಗುತ್ತದೆ. ನಿಮ್ಮ ಆದಾಯ ಮಾತ್ರವಲ್ಲದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ. ಆರೋಗ್ಯದ ದೃಷ್ಟಿಕೋನದಿಂದ ಮಕರ ರಾಶಿಯವರಿಗೆ ಈ ತಿಂಗಳು ಸಾಮಾನ್ಯವಾಗಿದೆ. ತಿಂಗಳ ಆರಂಭದಲ್ಲಿ ಸೂರ್ಯ ಮತ್ತು ಮಂಗಳವು ನಿಮ್ಮ 12ನೇ ಮನೆಯಲ್ಲಿರುವುದರಿಂದ ನಿಮಗೆ ಜ್ವರ, ತಲೆನೋವು, ದೈಹಿಕ ನೋವು, ಕಣ್ಣು ನೋವು ಅಥವಾ ನಿಮ್ಮ ಪಾದಗಳು ಅಥವಾ ಕಣಕಾಲುಗಳಲ್ಲಿ ನೋವು ಉಂಟಾಗಬಹುದು. ಮಕರ ರಾಶಿಯವರಿಗೆ ಈ ತಿಂಗಳು ಹೆಚ್ಚಿನ ಯಶಸ್ಸು ಮತ್ತು ಪ್ರಗತಿಯನ್ನು ತರುತ್ತದೆ. ನೀವು ಎತ್ತರವನ್ನು ತಲುಪಲು ಸಾಕಷ್ಟು ನಿರ್ಧರಿಸುತ್ತೀರಿ ಮತ್ತು ನಿಮ್ಮ ಎಲ್ಲಾ ಪ್ರಯತ್ನಗಳು ಭರವಸೆಯ ಫಲಿತಾಂಶಗಳನ್ನು ನೀಡಬಹುದು. ನೀವು ಮಾನದಂಡಗಳನ್ನು ಹೊಂದಿಸಬಹುದು ಮತ್ತು ನಿಮ್ಮ ಬೆಳವಣಿಗೆಯನ್ನು ವ್ಯಾಖ್ಯಾನಿಸುವ ಅಂಶಗಳ ಮೇಲೆ ಕೆಲಸ ಮಾಡಬಹುದು. ಹಿಂತಿರುಗುವುದು ಇಲ್ಲ ಮತ್ತು ನಿಮ್ಮ ಗುರಿಯನ್ನು ತಲುಪುವುದನ್ನು ಯಾವುದೂ ತಡೆಯುವುದಿಲ್ಲ. ಧೂಳು ಚಿನ್ನವಾಗಿ ಬದಲಾಗುತ್ತದೆ ಎಂದು ನೀವು ನಿರೀಕ್ಷಿಸಬಹುದು. ಕೇವಲ ಅವಶ್ಯಕತೆಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ಮುಂದುವರಿಯಿರಿ. ಈ ಅವಧಿಯಲ್ಲಿ ನೀವು ಹೆಚ್ಚು ಪ್ರಗತಿ ಹೊಂದುತ್ತಿರಬಹುದು, ಆದರೆ ಇತರರು ಕಷ್ಟ ಮತ್ತು ಕಷ್ಟವಾಗಬಹುದು. ಅಂತಿಮವಾಗಿ ಈ ತಿಂಗಳು ಬಹಳ ಪ್ರಯೋಜನಕಾರಿಯಾಗಿ ಕಾಣುತ್ತದೆ ಮತ್ತು ಹೆಚ್ಚಿನ ಯಶಸ್ಸು ಕಾರ್ಡ್ಗಳಲ್ಲಿದೆ. ನಿಮ್ಮ ಸುಧಾರಣೆಗಾಗಿ ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದಾಗ ಇದು ಉತ್ತಮ ತಿಂಗಳಾಗಲಿದೆ ಮತ್ತು ಹೆಚ್ಚು ನಿರೀಕ್ಷಿತ ಕಾಳಜಿ ಮತ್ತು ಬಂಧವೂ ಇರಬಹುದು. ನಿಮ್ಮ ಸಂಗಾತಿಯ ಅಗತ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅವರ ನಿರೀಕ್ಷೆಗಳನ್ನು ಪೂರೈಸಬಹುದು. ದೀರ್ಘಾವಧಿಯ ಸಂಬಂಧದಲ್ಲಿರುವವರು ಅವರನ್ನು ಮದುವೆಯ ರೂಪದಲ್ಲಿ ಮುಂದಿನ ಹಂತಕ್ಕೆ ಕೊಂಡೊಯ್ಯಬಹುದು. ಅಲ್ಲದೆ ಭಿನ್ನಾಭಿಪ್ರಾಯಗಳಿಂದ ಬೇರ್ಪಡುವವರಿಗೆ ಈ ತಿಂಗಳು ಪುನರ್ಮಿಲನಕ್ಕೆ ಸೂಕ್ತವಾಗಿದೆ. ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಬಯಸುವ ಸಿಂಗಲ್ಗಳು ಧೈರ್ಯಶಾಲಿಯಾಗಿರಬೇಕು ಮತ್ತು ಪ್ರೀತಿಯ ವಸ್ತುವಿಗೆ ತಮ್ಮ ಆಸಕ್ತಿಯನ್ನು ತಿಳಿಸಬೇಕು.
ಏಕೆಂದರೆ ಅವರ ಹೃದಯವನ್ನು ಗೆಲ್ಲುವ ಉತ್ತಮ ಅವಕಾಶಗಳಿವೆ. ಈ ತಿಂಗಳು ನಿಮ್ಮ ಪ್ರೀತಿಯ ಜೀವನದ ಅತ್ಯುತ್ತಮ ಭಾಗವನ್ನು ನೀವು ಆನಂದಿಸುತ್ತಿರಬಹುದು. ಕೇವಲ ಗಾಸಿಪ್ ಮತ್ತು ಅನಗತ್ಯ ಮಾತುಕತೆಗಳನ್ನು ತಪ್ಪಿಸಿ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಹೊಂದಿಕೊಳ್ಳುವ ಅಗತ್ಯವಿದೆ. ನಿಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳನ್ನು ನೀವು ಪೂರೈಸುತ್ತಿದ್ದರೂ ಸಹ ಅವರು ತೃಪ್ತರಾಗದಿರಬಹುದು. ಇದರಿಂದ ನೀವು ಒಂಟಿತನ ಅನುಭವಿಸಬಹುದು. ಆರೋಗ್ಯಕರ ಸಂಬಂಧಗಳಿಗಾಗಿ ಅವರೊಂದಿಗೆ ರಾಜಿ ಮನೋಭಾವವನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಹಿರಿಯ ಸಹೋದರರಿಂದ ಬೆಂಬಲದ ಕೊರತೆಯ ಸಾಧ್ಯತೆಗಳಿವೆ. ಅಲ್ಲದೆ ಸಂವಹನದ ಸಮಯದಲ್ಲಿ ಸಭ್ಯರಾಗಿರಿ ಮತ್ತು ಪದಗಳ ಬಳಕೆಯಲ್ಲಿ ಜಾಗರೂಕರಾಗಿರಿ. ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ, ನೀವು ಹೆಚ್ಚಿನ ಆದೇಶಗಳನ್ನು ಪಡೆಯುತ್ತಿರಬಹುದು ಮತ್ತು ಲಾಭವನ್ನು ಪಡೆಯಲು ನೀವು ಸಹ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಆರಂಭದಲ್ಲಿ ಕೆಲವು ಅಡೆತಡೆಗಳು ಕಂಡುಬರುತ್ತವೆ, ಆದರೆ ನೀವು ಅವುಗಳನ್ನು ಜಯಿಸಬಹುದು ಮತ್ತು ಯಶಸ್ವಿಯಾಗಬಹುದು. ಐಟಿ ಸಂಬಂಧಿತ ಯೋಜನೆಗಳೊಂದಿಗೆ ಸಂಬಂಧ ಹೊಂದಿರುವವರಿಗೆ ಈ ವರ್ಷ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಮತ್ತು ವ್ಯಾಪಾರದ ವಿಸ್ತರಣೆಯನ್ನು ಕಾಣಬಹುದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತು ಪಾಲುದಾರರನ್ನು ಕುರುಡಾಗಿ ನಂಬಬೇಡಿ. ಈ ತಿಂಗಳು ನಿಮ್ಮ ವ್ಯಾಪಾರ ಅಗತ್ಯಗಳಿಗಾಗಿ ಹೊಸ ಶಾಖೆಗಳನ್ನು ಸ್ಥಾಪಿಸುವ ಸಾಧ್ಯತೆಗಳಿವೆ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸಬಹುದು, ಆದರೆ ನೀವು ಆ ಎಲ್ಲ ಅಡೆತಡೆಗಳನ್ನು ನಿವಾರಿಸಬಹುದು ಮತ್ತು ಅಪೇಕ್ಷಿತ ಲಾಭವನ್ನು ನೋಡಬಹುದು. ವೃತ್ತಿ ಜೀವನದ ಕುರಿತು ನೋಡುವುದಾದರೆ, ಈ ತಿಂಗಳು ಅವಕಾಶಗಳ ಸಾಗರವನ್ನು ಒದಗಿಸಲಿದೆ. ಕೆಲವರಿಗೆ ಈ ತಿಂಗಳು ಸೂಕ್ತ ಸ್ಥಾನಮಾನ ಸಿಗಬಹುದು. ನೀವು ಹೆಚ್ಚಿನ ಶಕ್ತಿಯ ಮಟ್ಟವನ್ನು ಹೊಂದಿರಬಹುದು ಮತ್ತು ಗುರಿಗಳನ್ನು ತಲುಪುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ. ಫ್ರೆಷರ್ಗಳು ಸರಿಯಾದ ಕೊಡುಗೆಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಬಹುದು. ಅವರು ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಬಹುದು. ವಿದೇಶಿ ಉದ್ಯೋಗಾವಕಾಶಗಳ ಬಗ್ಗೆ ಉತ್ಸುಕರಾಗಿರುವವರು ಉತ್ತಮ ಅವಕಾಶಗಳನ್ನು ಪಡೆಯಬಹುದು. ನಿಮ್ಮ ಕೆಲಸದ ವಾತಾವರಣದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳೊಂದಿಗೆ ಕೊನೆಗೊಳ್ಳುವ ಸಾಧ್ಯತೆಗಳಿವೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆಗೆ ಕಾರಣವಾಗುವ ಸಮಯೋಚಿತ ಮನ್ನಣೆಯನ್ನು ಪಡೆಯಲು ನೀವು ಅವುಗಳನ್ನು ಸ್ವೀಕರಿಸಬೇಕು ಮತ್ತು ನಿಮ್ಮ ಉನ್ನತ ಗುಣಮಟ್ಟದೊಂದಿಗೆ ಅವುಗಳನ್ನು ನಿರ್ವಹಿಸಬೇಕು. ವೃತ್ತಿಪರರು ಆರಂಭದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಮತ್ತು ಅವರು ಸ್ವಲ್ಪ ಗಟ್ಟಿಯಾಗಿ ತಳ್ಳಬೇಕಾಗುತ್ತದೆ. ಕೆಲಸದ ಹೊರೆ ಹೆಚ್ಚಿನ ಮಟ್ಟದಲ್ಲಿರಬಹುದು. ಅದನ್ನು ಹೊರೆ ಎಂದು ಪರಿಗಣಿಸಬೇಡಿ. ನಿಮ್ಮ ಕೆಲಸದ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ತಲುಪಲು ನಿರಂತರ ಪ್ರಯತ್ನಗಳು ಬೇಕಾಗುತ್ತವೆ. ನೀವು ಉದ್ಯೋಗ ಬದಲಾವಣೆಗೆ ಯೋಜಿಸುತ್ತಿದ್ದರೆ ದಯವಿಟ್ಟು ಯೋಜನೆಯನ್ನು ಮರುಪರಿಶೀಲಿಸಿ ಮತ್ತು ಈ ತಿಂಗಳು ಅದನ್ನು ಹಿಡಿದುಕೊಳ್ಳಿ. ಸರ್ಕಾರಿ ಉದ್ಯೋಗದಲ್ಲಿರುವವರು ಬಡ್ತಿಯನ್ನು ನಿರೀಕ್ಷಿಸಬಹುದು ಮತ್ತು ವರ್ಗಾವಣೆಯನ್ನು ಎದುರು ನೋಡುತ್ತಿರುವವರು ಅವುಗಳನ್ನು ಪಡೆಯಬಹುದು. ನಿಮ್ಮ ಎಲ್ಲಾ ಪ್ರಯತ್ನಗಳು ಯಶಸ್ಸಿಗೆ ಕಾರಣವಾಗಬಹುದು. ಹಣಕಾಸು ಜೀವನದ ಕುರಿತು ನೋಡುವುದಾದರೆ, ಹಣಕಾಸಿನ ವಿಷಯಕ್ಕೆ ಬಂದಾಗ ಈ ತಿಂಗಳು ಹೆಚ್ಚು ಉತ್ತಮವಾಗಿ ಕಾಣುತ್ತದೆ ಮತ್ತು ನಿರೀಕ್ಷಿತ ಹಣಕಾಸಿನ ಹರಿವು ಇರಬಹುದು. ಹಿಂದಿನ ಅವಧಿಯಲ್ಲಿ ಇದ್ದ ಹಣಕಾಸಿನ ಅಡಚಣೆಗಳು ಬಗೆಹರಿಯಬಹುದು. ವೆಚ್ಚಗಳು ಸಾಧ್ಯ, ಆದ್ದರಿಂದ ಅವರು ಸರಿಯಾದ ಕಾರಣಗಳಿಗಾಗಿ ಎಂದು ಖಚಿತಪಡಿಸಿಕೊಳ್ಳಿ. ಹೂಡಿಕೆಯ ವಿಷಯಕ್ಕೆ ಬಂದಾಗ ಭವಿಷ್ಯದಲ್ಲಿ ನಿರೀಕ್ಷಿತ ಲಾಭವು ಕಾರ್ಯರೂಪಕ್ಕೆ ಬರಬಹುದಾದ ಕಾರಣ ಇದು ಮುಂದುವರಿಯಲು ಉತ್ತಮ ತಿಂಗಳು. ನಿಮ್ಮ ಸಂಪತ್ತನ್ನು ಗುಣಿಸಲು ನೀವು ಹೆಚ್ಚಿನ ಆಯ್ಕೆಗಳನ್ನು ಹೊಂದಿರಬಹುದು. ಅದೇ ಸಮಯದಲ್ಲಿ ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳದಿರಲು ಪ್ರಯತ್ನಿಸಿ. ನೀವು ಪ್ರಲೋಭನೆಗೆ ಒಳಗಾಗಬಹುದು, ಆದರೆ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಯಾವುದಕ್ಕೂ ಆತುರಪಡಬೇಡಿ. ಅಲ್ಲದೆ ಷೇರು ಮಾರುಕಟ್ಟೆಗಳಲ್ಲಿನ ಹೂಡಿಕೆಗಳು ಮತ್ತು ಇತರ ವ್ಯಾಪಾರದ ಅಂಶಗಳು ನಿರೀಕ್ಷಿತ ಲಾಭ ಮತ್ತು ಆದಾಯವನ್ನು ತರಬಹುದು. ನಿರ್ದಿಷ್ಟಪಡಿಸಿದಂತೆ ನಿರೀಕ್ಷಿತ ಹರಿವು ಇರಬಹುದು. ಆದ್ದರಿಂದ ಉತ್ತಮ ಭವಿಷ್ಯಕ್ಕಾಗಿ ಅದಕ್ಕೆ ಅನುಗುಣವಾಗಿ ಯೋಜಿಸಿ. ಇತರರಿಗೆ ಹಣಕಾಸಿನ ನೆರವು ನೀಡುವುದನ್ನು ತಪ್ಪಿಸಿ. ಸಾಲದ ಬದ್ಧತೆಗಳನ್ನು ಹೊಂದಿರುವವರು ಆಶ್ಚರ್ಯಗಳನ್ನು ನಿರೀಕ್ಷಿಸಬಹುದು ಮತ್ತು ಸಾಲಗಳನ್ನು ಕೊನೆಗೊಳಿಸುವ ಸಾಧ್ಯತೆಯನ್ನು ನೋಡಬಹುದು. ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಲಭ್ಯವಿರುವ ನಿಧಿಯಿಂದ ನಿಮ್ಮ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸಿ. ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮ ಮತ್ತು ಅಧ್ಯಯನದಲ್ಲಿ ಉತ್ಕೃಷ್ಟತೆಗೆ ಉತ್ತಮವಾಗಿದೆ. ವಿದ್ಯಾರ್ಥಿಗಳು ಪರಿಕಲ್ಪನೆಗಳನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಬಹುದು ಮತ್ತು ಹಿಂದೆ ಇದ್ದ ತೊಂದರೆಗಳು ಅಥವಾ ಸವಾಲುಗಳನ್ನು ಪರಿಹರಿಸಬಹುದು. ಗುರುವು ಚಂದ್ರನ ಚಿಹ್ನೆಯಿಂದ 4ನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಉನ್ನತ ಶಿಕ್ಷಣದಲ್ಲಿರುವವರು ಉತ್ತಮವಾಗಿ ಹೊಳೆಯುತ್ತಾರೆ ಮತ್ತು ಪ್ರಗತಿಯು ಕಾರ್ಡ್ಗಳಲ್ಲಿದೆ. ಸಂಶೋಧನೆ ಆಧಾರಿತ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಸ್ಥಳೀಯರ ಆಲೋಚನೆಗಳು ಹೊಸ ಆವಿಷ್ಕಾರಗಳಿಗೆ ಕಾರಣವಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಪರೀಕ್ಷೆಗಳನ್ನು ಭೇದಿಸಲು ಸಾಧ್ಯವಾಗುತ್ತದೆ. ಚಂದ್ರನ ಚಿಹ್ನೆಯಿಂದ 3ನೇ ಮನೆಯಲ್ಲಿ ರಾಹು ನಿಮ್ಮ ಉಪಕ್ರಮಗಳನ್ನು ಬೆಂಬಲಿಸುವ ಹೆಚ್ಚುವರಿ ಪ್ರಯೋಜನವಾಗಿದೆ ಮತ್ತು ಆದ್ದರಿಂದ ಈ ಅವಧಿಯನ್ನು ಉತ್ತಮ ಭವಿಷ್ಯಕ್ಕಾಗಿ ಬಳಸಲು ಪ್ರಯತ್ನಿಸಿ. ವಿದೇಶಕ್ಕೆ ಸಂಬಂಧಿಸಿದ ಅಧ್ಯಯನಗಳನ್ನು ಹುಡುಕುತ್ತಿರುವವರು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ಆದ್ಯತೆಯ ಕೋರ್ಸ್ಗಳನ್ನು ಪಡೆಯಬಹುದು. ಅಗತ್ಯವಿರುವ ಬೆಂಬಲವು ನಿಮ್ಮ ಶಿಕ್ಷಕರಿಂದ ಇರಬಹುದು. ಇದು ನಿಮ್ಮ ಗುರಿಯನ್ನು ಸುಲಭವಾಗಿ ತಲುಪಲು ಸಹಾಯ ಮಾಡುತ್ತದೆ. ಈ ತಿಂಗಳಲ್ಲಿ ಸಾಧನೆಗಳನ್ನು ಕಾಣಬಹುದು. ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ, ಆರೋಗ್ಯದ ವಿಷಯಕ್ಕೆ ಬಂದಾಗ ಈ ತಿಂಗಳು ನೀವು ಅದಕ್ಕೆ ಸ್ವಲ್ಪ ಪ್ರಾಮುಖ್ಯತೆಯನ್ನು ನೀಡಬೇಕು. ನೀವು ಈ ತಿಂಗಳು ಸಾಡೆ ಸತಿಯ ಕೊನೆಯ ಹಂತದಲ್ಲಿರುವುದರಿಂದ
ಸರಾಸರಿ ಆರೋಗ್ಯ ಸಾಧ್ಯ. ಯಾವುದೇ ಆರೋಗ್ಯ ಸಮಸ್ಯೆ ಉಂಟಾದರೆ ನೀವು ಗಮನ ಹರಿಸಬೇಕು, ಇದರಿಂದ ಶೀಘ್ರವಾಗಿ ಚೇತರಿಸಿಕೊಳ್ಳಬಹುದು. ಕಟ್ಟುನಿಟ್ಟಾದ ಆಹಾರ ಕ್ರಮವನ್ನು ಅನುಸರಿಸಿ ಮತ್ತು ಫಿಟ್ನೆಸ್ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಇದರಿಂದ ನೀವು ಬಲಶಾಲಿಯಾಗುತ್ತೀರಿ. ಹಿರಿಯರು ತಮ್ಮ ಸಕ್ಕರೆ ಮತ್ತು ರಕ್ತದೊತ್ತಡದ ಮಟ್ಟವನ್ನು ಮತ್ತು ಆಹಾರ ಸೇವನೆಯನ್ನು ಪತ್ತೆಹಚ್ಚಲು ವಿನಂತಿಸುತ್ತಾರೆ. ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುವ ಜಂಕ್ ಫುಡ್ ಮತ್ತು ಇತರ ಆಹಾರಗಳನ್ನು ತಪ್ಪಿಸಿ. ನಿಮ್ಮ ಆರೋಗ್ಯವನ್ನು ಪುನರ್ಯೌವನಗೊಳಿಸುವಂತಹ ಹಣ್ಣುಗಳನ್ನು ಹೊಂದಿರಿ ಮತ್ತು ನಿಮ್ಮ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವ ಜ್ಯೂಸ್ಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ದೈನಂದಿನ ಸೇವನೆಗೆ ಹೆಚ್ಚು ಫೈಬರ್ ಆಧಾರಿತ ಆಹಾರವನ್ನು ಸೇರಿಸಿ. ಅಲ್ಲದೆ ನಿಮ್ಮ ವೃತ್ತಿಪರ ಜೀವನ ಮತ್ತು ವೈಯಕ್ತಿಕ ಜೀವನವನ್ನು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರದ ರೀತಿಯಲ್ಲಿ ಸಮತೋಲನಗೊಳಿಸಿ. ಅಲ್ಲದೆ ನೀವು ಚಾಲನೆ ಮಾಡುವಾಗ ದಯವಿಟ್ಟು ವೇಗದ ಮಟ್ಟವನ್ನು ಗಮನಿಸಿ. ಮೂಳೆ ಸಂಬಂಧಿತ ಸಮಸ್ಯೆಗಳನ್ನು ಹೊಂದಿರುವ ಸಾಧ್ಯತೆಗಳಿವೆ ಮತ್ತು ಅವುಗಳನ್ನು ತಪ್ಪಿಸಲು ದಯವಿಟ್ಟು ವಾರಕ್ಕೆ 3 ಬಾರಿ ನಿಮ್ಮ ಆಹಾರದಲ್ಲಿ ಹೆಚ್ಚು ಸೊಪ್ಪನ್ನು ಸೇರಿಸಿ. ಯೋಗ ಮತ್ತು ಧ್ಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಸಹ ಸಹಾಯ ಮಾಡುತ್ತದೆ. ಜನವರಿ ಮಾಸದ ಶುಭ ದಿನಾಂಕಗಳು 1, 2, 3, 4, 12, 13, 14, 15, 18, 19, 20, 21, 22, 27, 28, 29, 30 ಮತ್ತು 31. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಶನಿವಾರದಂದು ಮಹಾರಾಜ ದಶರಥನ ಶ್ರೀ ನೀಲಶನಿ ಸ್ತೋತ್ರವನ್ನು ಪಠಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜನವರಿ ಮಾಸದ ರಾಶಿ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು.